ನಮಸ್ಕಾರ ಸರ್. ನಮಸ್ಕಾರ. ಯಾವ ಊರು? ಕದ್ಲೂರು ಸರ್. ಕದ್ಲೂರು. ಓಕೆ. ಎಷ್ಟು ಜೊತೆ ತಂದಿದ್ದೀರಾ ಸರ್? ನಾವು 2 ಜೊತೆ ತಂದಿದ್ದೀವಿ. ಓಕೆ. ಯಾವ ತಳಿ ಸರ್ ನೀವು? ಸರ್ ಇದು ಹಳ್ಳಿಕಾರು. ಹಳ್ಳಿಕಾರೆ. ಓಕೆ. ಎಲ್ಲ ಕರುಗಳೇ ಅಲ್ವಾ? ಹೌದು ಸರ್, ಕರುಗಳೇ. ಓಕೆ ಸರ್. ಇದಕ್ಕೆ ಸ್ಪೆಷಲಿ ತಿಂಡಿ ಏನು ಕೊಡ್ತೀರಾ ಸರ್? ಸರ್ ಇದಕ್ಕೂ ಅದೇ ರವೆ ಪೂಸ, ಚಕ್ಕೆ ಪೂಸ, ಹಿಂಡಿ, ಮುಸ್ಕಿನ ಜೋಳ, ಮತ್ತು ಮೊಟ್ಟೆ, ಹಾಲು, ಬೆಣ್ಣೆ ಎಲ್ಲ ಕೊಡ್ತೀವಿ ಸರ್. ಓಕೆ. ಕಂಬ ಎಲ್ಲ ಇದು ಮಾಡಿದ್ದೀರಲ್ಲ, ಕೂಡಿಸಿದ್ದೀರಾ? ಮಾಡಬೇಕು. ಇದು ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಆಮೇಲೆ ತಿರ್ಗಾ ರೆಡಿ ಮಾಡಬೇಕು. ಯಾವಾಗ ಯೂಶಲಿ ಕಂಬನ್ನು ಇದು ಮಾಡ್ತೀರಾ ಸರ್? ಸರ್ ಒಂದು ಸ್ವಲ್ಪ ಬಂದಮೇಲೆ ಕೊಮ್ಮುರ್ಸಿ ರೆಡಿ ಮಾಡ್ಬೇಕು ಸರ್. ಇದನ್ನೇನಾ? ಹೌದು. ಈಗ ಇಷ್ಟುದ್ದ ಬಂದಾಗಲೇ ಕೊಮ್ಮುರ್ಸಿದ್ದೀವಿ. ಇದನ್ನು ತಿರ್ಗಾ ಬಿರಿ ಹಾಕಿ ರೆಡಿ ಮಾಡಬೇಕು. ಓಕೆ. ಅದು ಎಲ್ರಿಗೂ ಬರಲ್ಲ ಅಲ್ಲ ಸರ್? ಅದನ್ನ ಮಾಡೋ ಕಲೆ, ಅದೊಂದು ಕಲೆ. ಹೌದು, ಅದು ಮಾಡೋರ್ಗೇನೆ ಆಗೋದು, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅದು. ಅದು ಎಷ್ಟು ವರ್ಷ ಆದಮೇಲೆ ಇದನ್ನು ಇದು ಮಾಡ್ತಾರೆ ಅಂದರೆ ಕಟ್ಟಿ? ಸರ್ ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 4-5 ತಿಂಗಳು ಹೋದ್ಮೇಲೆ ಕ್ಲೀನಾಗಿ ಬಿರಿ ಹಾಕಿ ರೆಡಿ ಮಾಡಬೇಕು. ಓಕೆ. ಇವಾಗ ಆಗಲ್ಲ, ಮುರ್ಕೊಬಿಡ್ತದೆ. ಇದು ಹಂಗೆ ಇದು ಮಾಡಿದ್ದೀರಾ ಅನ್ಸುತ್ತಲ್ಲ? ಇದನ್ನು ಮಾಡಿದ್ದೀವಿ. ಇದಾದ ಮತ್ತೆ ಕಮ್ಮಿ ಕಟ್ಟಿಸ್ತೀರಾ? ಹೌದೌದು, ಕಟ್ಟಿಸ್ಬೇಕು. ಇದೇ ಥರ ಅದನ್ನು ಮಾಡಬೇಕು. ಓಕೆ. ಚೆನ್ನಾಗಿದೆ ಸರ್ ನೋಡೋಕ್ಕೆ? ಚೆನ್ನಾಗಿದೆ ಸರ್. ಯೂಶಲಿ ಇದನ್ನು ತೊಗೊಂಡೋದವ್ರು ವ್ಯವಸಾಯಕ್ಕೆ ಇದು ಮಾಡ್ತಾರೆ? ಎಲ್ಲ ವ್ಯವಸಾಯಕ್ಕೇ ಬಳಸೋದು. ಆದರೆ ಸ್ವಲ್ಪ ಜನ ಮಾತ್ರ ಶೋಕಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು. ಎಷ್ಟು ಹೇಳ್ತೀರಾ ಸರ್? ಸರ್ ಇದಕ್ಕೆ ನಾವು 75 ಹೇಳ್ತೀವಿ ಸರ್, ಜೋಡಿ. ಹೌದು. ಓಕೆ. ನಿಮ್ಮ ನಂಬರ್ ಸರ್? 9731212755. ಹೆಸರು? ಕಾರ್ತಿಕ್. ಓಕೆ. ನಮಸ್ಕಾರ ಸರ್. ನಮಸ್ತೆ ಸರ್. ಎಷ್ಟು ಜೊತೆ ತಂದಿದ್ದೀರಾ ಸರ್? 2 ಜೊತೆ. ಇದೊಂದು ಜೊತೆ, ಅಲ್ಲೊಂದು ಜೊತೆ. ಅದೊಂದು ಜೊತೆ. ಇದು ಯಾವ ತಳಿ ಸರ್? ಇದು ಹಳ್ಳಿಕಾರ್ ತಳಿ. ಹಳ್ಳಿಕಾರ್. ಹೌದು. ಚೆನ್ನಾಗಿದೆ ಸರ್ ನೋಡಲಿಕ್ಕೆ. ಹೌದು. ಇದು ಹಲ್ಲು ಸರ್? ಇದು ಇನ್ನೂ ಹಲ್ಲು ಆಗಿಲ್ಲ. ಇದು ಹಲ್ಲು ಆಗಿಲ್ಲ, ಬಟ್ ಚೆನ್ನಾಗಿ ಬೆಳವಣಿಗೆ ಇದೆ. ವ್ಯವಸಾಯ ಏನೇನು ಮಾಡಿಸಿದ್ದೀರಾ ಸರ್? ಗಾಡಿ ಕೆಲಸ, ಉಳ್ಗೆ ಕೆಲಸ ಎಲ್ಲ ಮಾಡ್ತೇವೆ ಸರ್. ಇವೇನು ಯಾವುದು ಇದೆಲ್ಲ ಎಲ್ಲ. ನೀವೇನೇನು ಮಾಡಿಸಿದ್ರಿ? ನಾವು ಗಾಡಿ ಕಟ್ಟಿದ್ದೀವಿ, ಉಳ್ಗೆ ಕೆಲಸ ಮಾಡ್ತಿದ್ದೀವಿ, ಎಲ್ಲ ತೋಟದ ಕೆಲಸ ಎಲ್ಲ ಮಾಡ್ತೀವಿ ಸರ್. ಕಡ್ಡಿ ತೋಟ ಎಲ್ಲ. ಕಂಬ್ ಇದು ಆಗಿದೆಯಾ ಸರ್? ಇದು ಸೇಮ್ ಒರಿಜಿನಲ್. ಇದು ಯಾವುದೇ ರೀತಿ ಪ್ಯಾಚ್ ಏನಿಲ್ಲ. ಇಲ್ಲ, ಏನಿದೆ ಅದೇ. ಓಕೆ. ಎಷ್ಟು ಹೇಳ್ತೀರಾ ಸರ್ ಇದು? 1,60,000. 1,60,000. ಇದು ಅದ್ರ ಜೊತೆಗೆ ಅದು ನಮ್ಮದೇನೆ. ಇದಾ? ಹೌದು ಸರ್. ಇದು ಹೆಣ್ಗರ. ಇದು ಕನಸ್ಕರ. ಹೆಣ್ಗರ. ಎಷ್ಟು ಹೇಳ್ತೀರಾ ಸರ್ ಇದು? 35,000 ಹೇಳ್ತಾ ಇದ್ದೀವಿ. 35. ಕಂಬು ಇನ್ನೂ ಇದು ಮಾಡ್ತಿಲ್ಲ ಕೂಡ? ಇನ್ನು ಎಳೆ ಕರ. ಇದು 8-9 ತಿಂಗಳು ಕರ. ಇದು ಎಳೆ ಕರಕ್ಕೆ ಫುಡ್ ಏನೇನು ಕೊಡ್ತೀರಾ ಸರ್? ಮಾಮೂಲಿ ಅದಕ್ಕೇನು ಕೊಡ್ತೀವಿ, ಇದಕ್ಕೂ ಅದನ್ನೇ ಕೊಡ್ತೀವಿ. ಇದಕ್ಕೆ ಯಾವುದೇ ರೀತಿ ಫುಡ್ ಏನು ಡಿಫ್ರೆನ್ಸ್ ಏನಿಲ್ಲ. ಎರಡು ಒಂದೇ. ಅದಕ್ಕೆ ಯಾವುದೇ ರೀತಿ ಕೊಡ್ತೀವಿ, ಇದಕ್ಕೂ ಅದೇ. ಮೊಟ್ಟೆ, ಬೆಣ್ಣೆ ಎಲ್ಲ ಹೇಳ್ತಾರಲ್ಲ, ಕೊಡ್ತೀವಿ ಸರ್. ಒಂದೊಂದು ಟೈಮ್ ಅಷ್ಟೇ ಕೊಡೋದು, ನಾವು ಜಾಸ್ತಿ ಕೊಡಲ್ಲ. ಒಂದೊಂದು ಟೈಮ್ ಅಷ್ಟೇ. ಓಕೆ. ಇದು 35,000ನಾ? ಸರಿ. ಓಕೆ. ಇದು 1,60,000. 1,60,000. ಓಕೆ. ನಿಮ್ಮ ನಂಬರ್ ಸರ್? 8951625200. ಓಕೆ. ಹೆಸರು ಸರ್? ಸುನಿಲ್ ಅಂತ. ಸುನಿಲ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ಸರಿ ಆಯ್ತು ಹಂಗೆ ಚೌಟಿಸ್ಕೊಂಡ ಭೀಮಾನ ಇದು ಭೀಮ ಇದು ಅರ್ಜುನ. ಕಣ್ಣು ಸಕ್ಕದಾಗಿದೆ. ಹಿಂಗೆ ಅದಕ್ಕೆ ಹೇಳೋದು ಅರ್ಜುನ ಯಾವತ್ತು ಆ ಕಡೆ ಅರ್ಜುನ ನೀವು ಹೊಡೆದು ಅಂಬರ್ಯ. ನಮಸ್ಕಾರ ಸರ್. ನಮಸ್ಕಾರ. ಯಾವ ಊರು? ಕದ್ಲೂರು. ಹೆಂಗಿದೆ ಮಾಗಡಿ ಜಾತ್ರೆ? ಚೆನ್ನಾಗಿದೆ ಸರ್. ಹಾಂ, ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ಓಕೆ, ಇದು ಸ್ವಲ್ಪ ಫೇಮಸ್ ಅನ್ಸುತ್ತಲ್ಲ ಈ ಕಡೆ? ಸುಮಾರು ವರ್ಷದಿಂದ ಫೇಮಸ್ಸು. ನಾವು ಸುಮಾರು ವರ್ಷದಿಂದ ಬರ್ತಾನೆ ಇದ್ದೀವಿ. ಓಕೆ, ಈ ಸರಿ ಎಷ್ಟು ಜೊತೆ ತಂದಿದ್ದೀರಾ? ಈಗ 2 ಜೊತೆ, ಇನ್ನೊಂದು ಜೊತೆ ಬರ್ತಾ ಇದ್ದಾವೆ ಈಗ. ಓಕೆ, ಈಗ ಯಾವ್ದಾದ್ರು ತಂದಿದ್ದೀರಾ ತೋರಿಸ್ಬೋದಾ? ಈಗ ಭೀಮಾ ಅರ್ಜುನ ತಂದಿದ್ದೀವಿ. ಇದು ಭೀಮಾ. ಹಾಂ. ಏನು ಹೆಸರಿಟ್ಟಿದ್ದೀರಿ ಚೆನ್ನಾಗೆ ಭೀಮಾ ಅಂತ? ಯಾಕೆ ಹಿಂಗೆ? ಮಾಮೂಲಿ ಹಂಗೆ. ಹಾಂ, ಭೀಮಾ. ಹಲ್ಲು ಸರ್ ಇದು? ಇನ್ನೂ ಅಲ್ಲಾಗಿಲ್ಲ ಸರ್. ಹಲ್ಲಾಗಿಲ್ಲ? ಹಾಲಲ್ಲ. ಹಾಲಲ್ಲ? ಹಾಂ. ಹಾಂ. ಒಳ್ಳೆ ಬೆಳವಣಿಗೆ ಇದೆ. ಹೌದು ಸರ್. ಹ್ಞೂ. ಇದು ತಿಂಡಿ ಏನೇನು ಕೊಡ್ತೀರಾ ಸರ್? ತಿಂಡಿ ರವೆ ಬೂಸ, ಹ್ಞೂ, ಮುಸ್ಕೊಂಜೋಳ ನುಚ್ಚು, ಉಳ್ಳಿ ನುಚ್ಚು, ಹ್ಞೂ. ಅಕ್ಕಿ ನುಚ್ಚು, ರವೆ ಬೂಸ. ಓಕೆ, ಆದ್ರೂ ಒಳ್ಳೆ ಬೆಳವಣಿಗೆ ಬಂದಿದೆ ಇಷ್ಟಕ್ಕೆ. ಹೌದು ಸರ್. ಬೇರೆ ಏನು ಸ್ಪೆಷಲ್? ಏನು ನಾವೇನು ಕೊಡಲ್ಲ ಸರ್. ಮಾಮೂಲಿ ಜಾತ್ರೆ ಟೈಮಲ್ಲಿ ಬೆಣ್ಣೆ ಒಂದು ಸ್ವಲ್ಪ ರವೆ ಕೊಡ್ತೀವಿ ಅಷ್ಟೇ. 1 ತಿಂಗಳು ಅನ್ನುವಂಗೆ. ಯೂಶಲಿ ಯಾಕೆ ಕೊಡ್ತಾರೆ ಸರ್ ಬೆಣ್ಣೆ ಮತ್ತು ಇದು? ಸೈನಿಂಗ್ ಬರಲಿ, ಬಾಡಿ ಬರಲಿ. ಓಕೆ, ಅವಾಗ ಬರುತ್ತೆ ಬೆಣ್ಣೆ. 1 ತಿಂಗಳು ಅನ್ನುವಂಗೆ. ಡೈಲಿ ಏನು ನಾವೇನು ಜಾಸ್ತಿ ಕೊಡಲ್ಲ. ಜಾತ್ರೆ ಸೀಸನಲ್ಲಿ ಮಾತ್ರ ಕೊಡೋದು ನಾವು. ಹಾಗೆ. ಓಕೆ, ಇದು ಇನ್ನೊಂದು ಅರ್ಜುನ ಸರ್. ಅರ್ಜುನ. ಭೀಮಾ ಅರ್ಜುನ ಅಂತ ಇಟ್ಟಿದ್ದೀರಾ? ಇದು ಅಲ್ಲಾಗಿಲ್ಲ. ಇದು ಅಲ್ಲಾಗಿಲ್ಲ. ಹಾಲಲ್ಲ. ಕಂಬು ಇದಾಗಿದೆ ಅಲ್ಲ? ಕೊಂಬು ಮಾಮೂಲಿ ಇವಾಗೆಲ್ಲ ನ್ಯಾಚುರಲ್ ಪ್ಯಾಕ್ ಮಾಡಿಸ್ತಾರೆ. ಹಾಂ, ಇದು ನ್ಯಾಚುರಲ್ನಾ? ಇದು ಮಾಮೂಲಿ ಇಲ್ಲಿ ಗಂಟೆ ಐತಾ, ಮೇಲ್ಗಡೆ ಇದು ಮಾಡಿಸಿದ್ದೀರಾ? ಓಕೆ, ವ್ಯವಸಾಯ ಏನು ಮಾಡಿಸಿದ್ದೀರಾ ಸರ್? ಗಾಡಿ ಉಳ್ಗಲ್ಸ ಎಲ್ಲ ಮಾಡ್ತಾವೆ ಸರ್. ಎಲ್ಲ ಮಾಡಿಸಿದ್ದೀರಾ? ಮಾಡಿಸ್ತೀವಿ. ಓಕೆ, ಎಷ್ಟು ಹೇಳ್ತೀರಾ ಸರ್ ಈಗ ಇವೆರಡು? 2,10,000 ಸರ್. 2,10,000. ನಂಬರ್ ಹೇಳಿ ಸರ್. 90 35 38 03 68. ಓಕೆ, ನಿಮ್ಮ ಹೆಸರು? ಶ್ಯಾಮ್ ಪ್ರಸಾದ್. ಓಕೆ. ಬನ್ನಿ ಸರಿ. ನಮಸ್ಕಾರ ಸರ್. ನಮಸ್ಕಾರ. ಯಾವ ಊರು? ರಾಮನಗರ, ಅಕ್ಕೂರು. ಕೂರು. ಹೆಂಗಿದೆ ಮಾಗಡಿ ಜಾತ್ರೆ? ಇವತ್ತು ಕಟ್ಟಿದೆ ಸರ್. ಹಾಂ, ಇವತ್ತು ಕಟ್ತಾ ಇದೆ. ಹ್ಞೂ. ಈ ನಾಳೆಯಿಂದ ವ್ಯಾಪಾರ. ಓಕೆ,
ದೊಡ್ಡ ಜಾತ್ರೆ ಅನ್ಸುತ್ತಲ್ಲ ಇದು? ಹೌದು, ಗಂಡು ಜಾತ್ರೆ ಇದೆ ಮಾಗಡಿಗೆ. ಯಾಕೆ ಗಂಡು ಜಾತ್ರೆ ಅಂತ ಕರೀತಾರೆ ಸರ್? ಇದೇ ಹೈಯೆಸ್ಟ್ ಮಾಗಡಿಲಿ ಕೊನೆಯ ಜಾತ್ರೆ ಆದ್ರೂ ಇದನ್ನೇ ಗಂಡು ಜಾತ್ರೆ ಅಂತ ಹೇಳೋದು. ಅಂದರೆ ಅಷ್ಟು ದೊಡ್ಡ ದನಗಳು ಸೇರ್ತವೆ. ಹೌದು ಹೌದು. ಯಾವ ತಳಿಗಳು ಜಾಸ್ತಿ ಇಲ್ಲಿ ಬರೋದು? ಎಲ್ಲ ಹಳ್ಳಿಕಾರ ಸರ್. ನೀವು ಎಷ್ಟು ಜೊತೆ ತಂದಿದ್ದೀರಾ? ನಾವು ಒಂದು ಜೊತೆ ನಮ್ಮವು ಎಲ್ಲ ನಮ್ಮ ಇದೆ ಸರ್, ಇದು ನಿಮ್ಮದೇ? ನಮ್ದೇನೆ. ಹಲ್ಲು ಸರ್ ಇವು? ಅಲ್ಲಾಗಿಲ್ಲ. ಹಲ್ಲಾಗಿಲ್ಲ. ವ್ಯವಸಾಯ ಏನಾದರೂ ಮಾಡಿಸ್ತಿದ್ದೀರಾ ಸರ್? ಹೌದು. ಏನೇನು ಮಾಡಿಸಿದ್ದೀರಾ? ಕುಂಟೆ ಹೊಡೆದ ವಾಲೆಯ, ಕುಂಟೆ ಅಲ್ವೇ 2 ಹೊಡೆದವೆ. ಓಕೆ. ತಿಂಡಿ ಏನು ಕೊಡ್ತಿದ್ದೀರಿ ಸರ್? ಫುಡ್ಡು? ತಿಂಡಿ ಮಾಮೂಲಿ ರವೆ ಬುಸ, ಚಕ್ಕೆ ಬುಸ. ಹಾಂ, 2. ಓಕೆ. ಕಂಬು ಇದಾಗಿದೆಯಾ, ಅದು ಕುಡಿ ಇದೆಯಾ? ಎಲ್ಲ ಮಾಡಿದ್ದೀವಿ. ಮಾಡಿದ್ದೀರಾ? ಏನು ಹೇಳ್ತೀರ ಅವಕ್ಕೆ? 1.15 ಅಣ್ಣ. 1,15,000. ಹಾಂ. ಅಲ್ಲಾಗಿಲ್ಲ. ನಿಮ್ಮ ನಂಬರ್ ಹೇಳಿ ಸರ್. 535454971. ಹೆಸರು? ಹನುಮಯ್ಯ. ಅದು ನಿಮ್ಮದೇನಾ? ಹೌದು. ಇದು ಹಲ್ಲು ಸರ್? ಇದು ಹಲ್ಲಾಗಿಲ್ಲ ಸರ್, ಇನ್ನೂ ಹಲ್ಲಾಗಿಲ್ಲ. ಯಾವ ಹಲ್ಲಾಗಿಲ್ಲ ಅಲ್ಲ? ಯಾವ ಹಲ್ಲಾಗಿಲ್ಲ ಇಲ್ಲಿ ನಾವು. ಇದು ವ್ಯವಸಾಯ ಇದು ಮಾಡಿಸಿದ್ರ ಸರ್? ಇಲ್ಲ ಸರ್, ಇದೇ ನಿಂದು ಈಗ ಹಾಲು ಕುಡಿತಾ ಇರೋ ಕರ ಇದು. ಇದೆಷ್ಟು ಹೇಳ್ತೀರಾ? 25,000 ಹೇಳ್ತಾ ಇದ್ದೀನಿ. ಇದು 25. ಇದು ಸರ್? ಸರ್ ಅದು ನಮ್ಮ ಫ್ರೆಂಡ್ದು. ಹಾಂ. ಅದು ಎಷ್ಟು ಹೇಳ್ತಾರೆ ಅಂತ ಗೊತ್ತಿಲ್ಲ. ಓಕೆ. ಇವು? ಅವು ನಮ್ಮವೇ. ಹಾಂ. ಇವು ಹಲ್ಲಾಗಿಲ್ಲ ಅಲ್ಲ? ಇಲ್ಲ, ಹಲ್ಲಾಗಿಲ್ಲ. ಹ್ಞೂ. ಇದು ಕಂಬಿ ಕೂಡಿಸ್ತಾ ಇದ್ದೀರಾ? ಎಷ್ಟು ಹೇಳ್ತೀರಾ ಸರ್ ಇದು? 1.10 ಹೇಳ್ತಾ ಇದ್ದೀವಿ. ಎಷ್ಟು? 1.10. 1.10. ಈ ಕರು ನಿಮ್ದೇನಾ ಸರ್? ಎಷ್ಟು ಹೇಳ್ತೀರಾ ಸರ್? 35,000 ಹೇಳ್ತಾ ಇದ್ದೀವಿ. ಇದಕ್ಕಾ? ಅಣ್ಣ ಯಾವ ಮಕ್ಕೂರು ಇಲ್ಲಿ ರಾಮನಗರ ಹತ್ರ. ಯಾವ ಊರು? ಖರೀದಿ ಬಂದಿದ್ದೀರಾ? ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅವರು ಖರೀದಿಗೆ ಬಂದಿರೋದಾ? ಏನಕ್ಕೆ ನಿಮಗೆ? ವ್ಯವಸಾಯಿಕ ಅಲ್ಲ, ಮನೆಯಲ್ಲಿ ಸಾಕೋದು. ದೇವ್ರಕ್ಕ ಪೂಜೆ ಮಾಡ್ಬೇಕಾದ್ರೆ ಗಂಜನ ಇಟ್ಕೊಂಡಾಗ ಹಾಕಿದ್ರೆ ದೇವ್ರ ಪೂಜೆ ಹೋಗ್ಬೋದನೆ. ಅವ್ರು ಸಮಾಧಾನ ಮೇವಾಕ್ ನೀರು ಕುಡ್ಸೋಣ. ಹೇಳಪ್ಪ. ಇಲ್ಲಪ್ಪ, ಇಲ್ಲ ದಣಿ, ಬೇಜಾರು ಮಾಡ್ಕೋಬೇಡ. ಇಲ್ಲ ಮಾತಾಡವ, ನಾವ್ಯಾಕ ಮಾತಾಡವ? ನಾವೇನು ಮಾತಾಡಿಲ್ಲ ದಣಿ, ನಾವೇನು ಮಾತಾಡಿಲ್ಲ. ಸಮಾಧಾನ ಅಂದ್ರೆ ಇಂಥ ಬಸವಣ್ಣದವ್ರಿಗೆ ಏನು ಆಪರೇಷನ್ ಮಾಡಿಸಿಲ್ಲ. ದೂರ ಹಾಕಿಬಿಡ. ನಾವೇನಾದ್ರು ಎಲ್ಲೆಲ್ಲ ಬಿದ್ದೋಗ ನೆಟ್ಟೆ ಕಳಿಸಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾವ ಊರು? ಅಕ್ಕೂರು. ಎಲ್ಲಿ? ಯಲಮಂಗಲ ಅಕ್ಕೂರು. ಓಕೆ. ಏನು ಮಾಡ್ತಿರೋದು ಈಗ ನೀವು? ನಾವು ಕೊಮ್ಮನ್ ಕೆಲಸ ಮಾಡ್ತಾ ಇದೀವಿ ಸರ್. ಹಾಂ. ಅಂದರೆ ಕಂಬನ್ನ ಪ್ಯಾಚ್ ಮಾಡಿ ರೆಡಿ ಮಾಡ್ತಾ ಇದೀವಿ ಸರ್. ಪ್ಯಾಚ್ ಮಾಡೋದು ಅಂತಾರ? ಅಂದರೆ ಹೆಂಗೆ ಅದು? ಅದು ಗಮ್ ಹಾಕಿ ಅಂಟಾಕೋದು ಸರ್. ಹಾಂ. ಅಂದರೆ ಈ ಕಂಬನ್ನ ಜಾಯಿಂಟ್ ಮಾಡ್ತಾರೆ? ಹಾಂ, ಜಾಯಿಂಟ್ ಮಾಡೋದು. ಓಕೆ. ಯಾವ ಏಜಲ್ಲಿ ಮಾಡ್ಬೇಕು ಸರ್ ಅದನ್ನ? ಆ್ಯಕ್ಚುಲಿ ಅದನ್ನೇನು 2 ಗುಂಟದಿಂದ ಹಿಡಿದು ಅಲ್ಲಿ ಆಗದಿರೋ ಕರುಗಳಿಗೆಲ್ಲ ಮಾಡ್ಬೋದು ಸರ್.
ಹಲ್ಲಾಗದೇ ಇರೋ ಕರುಗಳು. ಹಾಂ ಓಕೆ, ಹೆಂಗೆ ಮಾಡ್ತಾರೆ ಸರ್ ಯೂಶಲಿ? ಅದು ಎಲ್ಲರಿಗೂ ಬರಲ್ಲ, ಅದೊಂದು ಕಲೆ ಅಲ್ವಾ? ಹೌದು. ಹಾಂ, ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಹಿಂಗೆ? ನಾವು ಆದರೆ ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಪ್ಯಾಚು. ಹ್ಞೂ ಕೊಂಬರಿಯೋದು ಆದರೆ ಭಾಳ ದಿನದಿಂದ ಮಾಡ್ತೀವಿ. ಹ್ಞೂ. ಪ್ಯಾಚ್ ಮಾಡೋದು 5-6 ವರ್ಷದಿಂದ ಸರ್. ಕಂಬರಿಯೋದು ಮತ್ತು ಪ್ಯಾಚ್ ಮಾಡೋದು ಅಂದರೆ ಏನು ಏನು ಅನ್ನೋದನ್ನು ವಿವರಿಸ್ಬೋದಾ? ಹಾಂ, ಹೆಂಗೆ ಅದು? ಕೊಂಬರಿಯೋದು ಅಂದರೆ ಎಲ್ಲ ನೈಸ್ ಮಾಡೋದು, ತಾಳಿಂದ ಕಿತ್ತು ರೋಮ ಹೊಡೆದು, ಹಾಂ ಆಮೇಲೆ ಕತ್ತಿರ್ತೇವೆ ಮಗ ತಾಳು ಮುಗಿಯೋದು ಇಲ್ಲಿಗೆ, ಹಾಂ. ಎಲ್ಲಿಗೆ? ಇಲ್ಲಿಗೆ ಮುಗಿಯೋದು. ಹಾಂ, ಯಾಕೆ ಅಲ್ಲಿಗೆ ಇದು ಮಾಡ್ತಾರೆ ಅಂದರೆ ಮತ್ತೆ ಮುಂದಕ್ಕೆ ಬರೋಂಗೆ ಹಿಂದಕ್ಕೆ ಬಿದ್ದೋಗಿರೋ ಕೊಂಬು. ಹಾಂ. ಹ್ಞೂ, ಇಟ್ಕೊಳ್ಳೋ ಕೊಂಬು ಅದನ್ನು ಈಗ ಜಾಯಿನ್ ಮಾಡಾಗಿದೆ ಆಲ್ರೆಡಿ? ಜಾಯಿಂಟ್ ಮಾಡಾಗದೆ, ಒಪ್ಪಲು ಮಾಡಿದ್ವಿ. ಎಷ್ಟು ದಿವಸಕ್ಕೆ ಅದು ಜಾಯಿಂಟ್ ಕೂಡುತ್ತೆ ಮತ್ತೆ ಒಂದ್ಸರಿ ಮಾಡಿ? ಗಂಟೆ ಟೈಮ್ ಸರ್. ಹಾಂ, ಬೆಳಗ್ಗೆ ಪ್ಯಾಚ್ ಮಾಡಿದ್ರೆ ಹ್ಞೂ 8 ಗಂಟೆ ಮಾಡಿದ್ರೆ 1 ಗಂಟೆ ಬಿಚ್ಚಿಬಿಡ್ತೀವಿ ಸರ್. 5 ಅವರ್. ಹೆಂಗೆ ಪ್ಯಾಚ್ ಮಾಡೋದು ಆ್ಯಕ್ಚುಲಿ? ಇದು ಇಲ್ಲಿ ತನಕ ಬಂದಿರುತ್ತೆ, ಇಲ್ಲಿಂದ ಪ್ಯಾಚ್ ಕೊಟ್ಕೊಂಡು ಹೋಗಿರೋ ಸರ್. ಅಂದರೆ ಏನು ಹಂಗೆ ಪ್ಯಾಚ್ ಅಂದರೆ ಹೆಂಗೆ ಇದು? ಗಮ್ಮ ಹಾಕೊಂಡು ಸರ್. ಗಮ್ ಹಾಕ್ತೀರಾ? ಹ್ಞೂ. ಹಾಂ. ಅದು ಎಲ್ಲಿದ್ದು ಉಳಿದಿದ್ದು? ಅದು ಬೇರೆ ಕಡೆ ಹೊರಿತೀವ ಸರ್. ಹಾಂ, ಅದು ಬೇರೆ ಕಡೆ ಇದೆ ಅದು? ಹಾಂ, ಬೇರೆ ಕೊಂಬೆಯಲ್ಲಿ ಹೊರಿತೀವಿ ಹಾಂ. ಅದು ಸರ್. ಎಕ್ಸ್ಟ್ರಾ ಇದ್ದದ್ದು ಹೊರಿತಾರಲ್ಲ ಅದರಲ್ಲಿ ಪೀಸ ಅದನ್ನ ಮಡಿಕೊಂಡಿರ್ತೀವಿ. ಹಾಂ, ನೋಡ ಬ್ಯಾಗ್ ಏನಿದೆ ನೋಡಿ, ತೋರಿಸಿ. ಸರ್ ಹೆಂಗೆ ಪ್ಯಾಚು? ಅದು ಏನದು ಏನಿದು? ಕೊಂಬು ಸಿಗುರು ಸರ್. ನೋಡಿ ಈ ಥರ ಪ್ಯಾಚ್ ಕೊಟ್ಕೊಂಡು ಹೋಗೋದು ಸರ್. ಇದು ಎಲ್ಲಿ ತಂದಿರ್ತೀರಿ? ಇದು ಕೊಂಬು ವರದಿ ಇರುತ್ತವು ಎತ್ಕೊಳ್ತೀವಿ ಸರ್. ಹಾಂ ಹಾಂ, ನೋಡಿ ಈ ಥರ ಪ್ಯಾಚ್ ಕೊಟ್ಕೊಂಡು ಹೋಗ್ತೀವಿ ಸರ್. ಹಾಂ. ಗಮ್ಮ ಹಾಕಿ ಹಾಂ, ಪ್ಯಾಚ್ ಹಾಕ್ತೀವಿ. ಓಕೆ, ಇದನ್ನ ತೆಗೆದಿಟ್ಕೊಂಡಿರ್ತೀರಾ? ಹ್ಞೂ. ಏನು ಹೇಳ್ತೀವಿ ಇದಕ್ಕೆ? ಕೊಂಬು ಸೀಬು ಅಂತೀವಿ ಸರ್. ಕೊಂಬಿನ ಸೀಬು 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 ಅಂತನಾ? ಇದನ್ನ ಹಿಂಗೆ ತೆಗೆದಿಟ್ಕೊಂಡಿರ್ತೀರಾ? ಹ್ಞೂ. ಸೊ ಅದೆಲ್ಲ ಕೂಡಾದ್ಮೇಲೆ ಈ ಥರ ಮಾಡೋದಾ? ಹಾಂ, ಈ ಥರ ಮಾಮೂಲಿ ಕೊಂಬನೆ ಮಾಡ್ಬಿಡ್ತೀವಿ ಸರ್. ನೋಡಿ ಇದು ಸಾಫ್ ಮಾಡೋದಾ ಇದು ಪ್ಯಾಚ್? ಹಾಂ. ಎಷ್ಟು ದಿವಸಕ್ಕೆ ಕೂಡ್ಕೊಳ್ಳುತ್ತೆ? ಬರೀ 24 ಗಂಟೆ ಒಳಗಡೆ ರೆಡಿ ಮಾಡಿಬಿಡ್ತೀವಿ ಸರ್. ಹಾಂ. ಬೆಳಗ್ಗೆ 8 ಗಂಟೆ ಪ್ಯಾಚ್ ಹಾಕ್ತಾರೆ, ಹಾಂ. ತಿರ್ಗಾ 12 ಗಂಟೆ ಪ್ಯಾಚ್ ಬಿಡ್ಬಿಡ್ತೀವಿ, ರೆಡಿ ಮಾಡ್ಬಿಡ್ತೀವಿ. ಹ್ಞೂ. ಇದು ಎಲ್ಲರಿಗೂ ಬರಲ್ಲ ಅಲ್ಲ? ಎಲ್ಲ ಕೊಂಬ್ ಮಾಡೋರು ಮಾತ್ರ ಸರ್. ಹಾಂ. ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಬಂದಿದ್ದೀರಾ? ನಾವು ಪ್ಯಾಚ್ ಮಾಡೋದು ಅದೇ ಒಂದು 5-6 ವರ್ಷದಿಂದ ಸರ್. 5 ವರ್ಷದಿಂದ. ಈ ಪ್ಯಾಚ್ ಮಾಡೋದೇ ಬೇರೆ, ಕೊಂಬ್ ಮಾಡೋರೇ ಬೇರೆನಾ? ಕೊಂಬು ನಾವೇ ಮಾಡ್ತೀವಿ, ಪ್ಯಾಚ್ ಮಾಡೋದು ನಾವೇ ಮಾಡ್ತೀವಿ. ಹಾಂ. ಎಲ್ಲ ಅವ್ರವ್ರ ಇದ್ದಂಗೆ. ಓಕೆ. ನಿಮ್ಮ ಹೆಸರು ಯಾವ ಊರು? ನಾವು ಒಪ್ಪೂರು ಸರ್. ಓಕೆ, ನಿಮ್ಮ ಹೆಸರು ಸರ್? ಕುಮಾರ್. ಕುಮಾರ್. ಈ ಕಮ್ ಮಾಡೋ ಕುಮಾರ್ ಅಂತಲೇ ಫೇಮಸ್ಸಾ? ಮೀಸೆ ಕುಮಾರ್ ಅನ್ನೋ ಫೇಮಸ್. ಹಾಂ. ಯಾಕೆ ಏನು ಯಾವ ಥರ ಮೀಸೆ ಇದು ಮಾಡಿಬಿಟ್ಟಿದ್ದೀರಾ ನೀವು ಕೂಡ? ನೋಡಿ ಹಿಂಗಿರೋದಕ್ಕೆ ಮೀಸೆ ಸರ್. ಹಾಂ. ಈ ವೀರಪ್ಪನ್ ಥರದ್ದ? ಅಯ್ಯೋ 10 ಗಂಟೆ ಹೋಗಲಿಲ್ಲ ಸರ್. ಓಕೆ, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.